ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಧನ್ಯವಾದಗಳು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಅಮಾನನವರು, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ 23ರ ಕಾಂಗ್ರೆಸ್ ವಿಭಾಗದ ಅಭ್ಯರ್ಥಿ ಅಂತ ಆದ್ಯನ ಅವರಿಗೆ, ಅದೇ ರೀತಿ ಹಿರಿಯರಾದಂಥ ರಾಮಲಿಂಗಾರೆಡ್ಡಿನವರು, ನಮ್ಮ ಹಿರಿಯರಾದಂಥ ಶಿವಣ್ಣನವರು, ನಮ್ಮ ಗೋಪಾಲನವರು, ವೆಂಕಟರಮಣವರು, ನಮ್ಮ ವೆಂಕಟೇಶನವರು, ಹಾಗೆ ನಮ್ಮ ನಾರಾಯಣ ರೆಡ್ಡಿ ಬಾಲರಾಜನವರು, ಆಮೇಲೆ ನಮ್ಮ ಸುಹಾಸು, ಎಲ್ಲ ನಮ್ಮ ಮುಖಂಡರು, ಅಲ್ಲ ಗುಜ್ನಳ್ಳಿ ಮಂಜಣ್ಣ ಅವರು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ಸು, ಮೇಜರ್ ಕಾಂಗ್ರೆಸ್ಸು, SC ST ಕಾಂಗ್ರೆಸ್ಸು, ರೈತರ ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇವಾಗ ಇಷ್ಟೊತ್ತು ನಮ್ಮ ಏನು ಚಿಕ್ಕಬಳ್ಳಾಪುರದಲ್ಲಿ NREG ಬಚಾವೋ ಅನ್ನೋ ಕಾರ್ಯಕ್ರಮ ಏನು ಇಟ್ಕೊಂಡಿದೀವಿ. NREG ಬಗ್ಗೆ ಇವಾಗ ಎಲ್ಲರೂ ಏನ್ ಅನ್ಕೊಳ್ತಾ ಇದ್ದಾರೆ, ಜನ ಬಂದ್ಬಿಟ್ಟು NREGದು 125 ದಿವಸಗಳು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ, ಅದರಿಂದ ಜಾಸ್ತಿ ಕೊಡ್ತಾ ಇದ್ದಾರೆ, ಇವರೇನೋ ಇದಕ್ಕೇನೋ ಸುಮ್ಮನೆ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಕೆಲವು ಜನಗಳು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಬಹುದು. ಮೊನ್ನೆ ನಮ್ಮ ಗೋಪಾಲನ್ ಅವ್ರು ಇದ್ರು ಮೀಟಿಂಗ್ ಅಲ್ಲಿ, ನಾನು ಹೋಗಿದ್ದೆ ಮೀಟಿಂಗ್ಗೆ. ಗೋಪಾಲನ್ ನಾವು ಕಾಂಗ್ರೆಸ್ ಆಫೀಸಲ್ಲಿ ಮೀಟಿಂಗ್ ಅಲ್ಲಿ ಇದ್ವಿ. ಏನಂತ ಹೇಳಿದ್ರೆ, ಮೊದಲು NREG ಹೆಂಗಿತ್ತು ಅಂದ್ರೆ ಗ್ರಾಮ ಸಭೆ ಮಾಡ್ತಾ ಇದ್ವಿ. ಗ್ರಾಮ ಸಭೆಯಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸಗಳು ಮಾಡಬೇಕು, ಯಾವ್ಯಾವ ಊರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗ್ತಾ ಇತ್ತು. ವಾರ್ಡ್ ಸಭೆ ಗ್ರಾಮ ಸಭೆ ಎರಡು ಒಂದೇ ಆಗ್ತಾ ಇತ್ತು. ಕರೆಕ್ಟ್ ಬಾಲರಾಜನ ತೀರ್ಮಾನ ಆಗ್ತದೆ. ಗ್ರಾಮ ಸಭೆ ವಾರ್ಡ್ ಸಭೆ ಎರಡು ಒಂದೇ. ಅದು ಟೌನ್ ಅಲ್ಲಿ ವಾರ್ಡ್ ಸಭೆ, ರೂರಲ್ ಅಲ್ಲಿ ಗ್ರಾಮ ಸಭೆ ಆಯ್ತು, ಎರಡು ಒಂದೇ. ಆ ಇದರಲ್ಲಿ ತೀರ್ಮಾನ ಆಗ್ತಾ ಇತ್ತು, ಎಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ. ಆಮೇಲೆ ಗ್ರಾಮದಲ್ಲಿ ಹೋಗಿ ಸಭೆ ಮಾಡಿದಾಗ ಊರಲ್ಲಿ ಹೇಳ್ತಾ ಇದ್ರು, ಈ ರಾಜಕಾಲುವೆ ಮಾಡ್ಬೇಕು, ಇಲ್ಲಿ ಮೋರಿ ಮಾಡ್ಬಿಡ್ಬೇಕು, ಇಲ್ಲಿ ಸಿಮೆಂಟ್ ರೋಡ್ ಮಾಡ್ಬೇಕು, ಇಲ್ಲಿ ಬರುಗ್ಲು ಹಾಕ್ಬೇಕು, ಈ ಓಣಿ ಮಾಡ್ಬೇಕಾಗಿತ್ತು, ಕೆರೆ ಹೂಳೆತ್ಬೇಕು, ಕೆರೆ ಕಟ್ಟೆ ರಿಪೇರಿ ಮಾಡ್ಬೇಕು, ಅಂಗನವಾಡಿ ಕೇಂದ್ರ ಕಟ್ಟಬೇಕು, ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ಕಟ್ಟಬೇಕು, ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಬೇಕು, ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಕಾಂಪೌಂಡ್ ಕಟ್ಕೋಬೇಕು, ಶಾಲೆ ಕಾಂಪೌಂಡ್ ಕಟ್ಟೋದು, ಶಾಲೆ ಗ್ರೌಂಡ್ ಅನ್ನ ರಿಪೇರಿ ಮಾಡೋದು, ಈ ತರ ಅನೇಕ ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ PDO ಅದನ್ನೆಲ್ಲ ತೀರ್ಮಾನ ಮಾಡಿ ಅದನ್ನ ತಾಲೂಕ್ ಪಂಚಾಯತಿ ಕೊಡ್ತಾ ಇದ್ರು. ತಾಲೂಕ್ ಪಂಚಾಯತಿ ಅನುಮತಿ ನೀಡ್ತಾ ಇತ್ತು, ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಹೋಗ್ತಾ ಇತ್ತು, ಅಲ್ಲಿ CO ಅನುಮತಿ ಕೊಡ್ತಾ ಇದ್ರು. ಆ ಅನುಮತಿ ಮೇರೆಗೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇತ್ತು. ಆವಾಗ ಏನಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಇದೆ ಪೂರ್ತಿಯಾಗಿ ದುಡ್ಡಿತ್ತು, ಅವ್ರದ್ದು 90% ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡಿತ್ತು. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 60% 60% ಸೆಂಟ್ರಲ್ ಗೌರ್ಮೆಂಟ್, 40% ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ. 40% ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು. ಇವಾಗ ಕೆಲಸಗಳನ್ನು ಮಾಡೋದು, ತೀರ್ಮಾನ ಮಾಡೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲ, PDOನೂ ಅಲ್ಲ, ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲ, ವಾರ್ಡ್ ಸಭೆನೂ ಅಲ್ಲ, ಗ್ರಾಮ ಸಭೆನೂ ಅಲ್ಲ, ಏನೂ ಅಲ್ಲ. ತೀರ್ಮಾನ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ, ಅಲ್ಲಿಂದ ತೀರ್ಮಾನ ಮಾಡಿ ಸ್ಯಾಟಲೈಟ್ ಥ್ರೂ ಅವ್ರು ನೋಡ್ತಾರಂತೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಸ್ಯಾಟಲೈಟ್ ಇಂದ ನೋಡಿ ತೀರ್ಮಾನ ಮಾಡಿ ನಾವೇನ್ ಬೇಡ ಅನ್ನೋದಿಲ್ಲ, ಅದು ವಿರೋಧಿಗಳಲ್ಲ ನಾವು. ಆದ್ರೆ ಆ ಊರಲ್ಲಿ ಇರ್ತಕ್ಕಂಥದ್ದು ಏನ್ ಕೆಲಸ ಮಾಡಬೇಕು, ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಆ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ. ಮಾತ್ರ ಪಕ್ಕದೂರವ್ರಿಗೆ ಯಾರಿಗಾದ್ರೂ ಗೊತ್ತಿರುತ್ತಾ? ಆ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ. ಅದರಿಂದ NREG ಮೊದಲು 100 ದಿವಸ ಕೊಟ್ಟಿದ್ರು, ಜನಗಳಿಗೆ ಜೀವನಾಧಾರಕ್ಕೆ ಏನೋ ಕಷ್ಟ ಸುಖ ಪಟ್ಟು ಏನೋ ತಿನ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಜನ. ಇವ್ರು 125 ದಿವಸ ಕೊಡ್ತಾರೆ. ಓಕೆ, ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಗ್ರಾಮದಲ್ಲಿ ಎಕ್ಸಾಂಪಲ್ಗೆ ಆ ಊರಲ್ಲಿ ಒಂದು 5-6 ಕೋಟಿ ಕೆಲಸ ನಡೆದಿರುತ್ತೆ ಮೊದಲು. ಈ ಒಂದು ಊರಲ್ಲಿ 100 ಮನೆ ಇರೋದು, 150 ಮನೆ ಇರೋದು, ಈ ಊರಲ್ಲಿ 5 ಕೋಟಿ ಕೆಲಸ ನಡೆದಿದೆ ಅಂತ ಹೇಳಿದ್ರೆ ಆ ಊರು ಕ್ಯಾನ್ಸಲ್ ಇಲ್ಲ, ಆ ಊರಿಗೆ ಗ್ರಾಮ ಪಂಚಾಯತ್. ಹಂಗಾದ್ರೆ ನೀವು NREGನಲ್ಲಿ ಬಡವರು ಕೊಡುವಂತ ಕೂಲಿ ಏನ್ ಕೊಡ್ತೀರಾ ನೀವು? ಆ ಊರಲ್ಲಿ ಬಡವರು ಇರಲ್ವಾ? ಆ ಊರಲ್ಲಿ ಬಡವರು ಇರ್ತಾರಲ್ಲ, ಆ ಬಡವರಿಗೆ ನಾವು ಹಾಕ್ಬೇಕಲ್ಲ. ಹಂಗಲ್ಲ ಅಂತೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಲ್ಲಿಂದ ಸ್ಯಾಟಲೈಟ್ ಅವ್ರನ್ನ ಸೆಲೆಕ್ಟ್ ಮಾಡಿ ಕೊಡುವಂಥದ್ದು. ಅದಕ್ಕೋಸ್ಕರನೇ ಒಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದೀವಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಅಂತ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಅದೇ ರೀತಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವರೆಲ್ಲರೂ ಅವತ್ತ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಇವತ್ತು ನಾವು ಅನ್ಕೋಬಹುದು ಏನೋ ಇದು ಸಿಂಪಲ್ ಆಗಿದೆ, ಏನೋ ಬಿಡು ಅಂತ ನಾವು ಅನ್ಕೋಬಹುದು. ದಯವಿಟ್ಟು ಇದು ಸಿಂಪಲ್ ಅಲ್ಲ, ಇದು ಜನಗಳಿಗೆ ತೊಂದರೆ ಆಗುವಂಥದ್ದು. ಜನಗಳಿಗೆ ತೊಂದರೆ ಆಗುವಂಥದ್ದು. ಅವರು ಇವಾಗ ಎಕ್ಸಾಂಪಲ್ ಅಣ್ಣ, ಇವಾಗ ಇಲ್ಲಿರೋ ನಾವೇ ಹೇಳೋಣ, ನೀವೇ ಮಾತಾಡ್ಕೊಳ್ಳೋಣ. ಈಗ ನಾವು ಮುಲ್ಬಾಗ್ಲವ್ರು ಹೋಗಿ ಪಲಮ್ನೇರಲ್ಲಿ ಏನನ್ನ ತೀರ್ಮಾನ ಮಾಡೋದು, ಯಾವ ಊರಲ್ಲಿ ಏನ್ ಮಾಡ್ಬೇಕು ಅಂತ ನೀನ್ ಹೇಳೋಣ. ಮುಳಬಾಗಲ್ ಟೌನ್ ಅಲ್ಲಿ ಇರೋರು ಹೋಗಿ ಗುಮ್ಮಕಲ್ ಗ್ರಾಮ ಪಂಚಾಯತಿಲಿ ಕೂತ್ಕೊಂಡು ಸೂರ್ಕುಂಟೆಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಕ್ಕಾಗುತ್ತಾ? ಸೂರ್ಕುಂಟೆ ಗ್ರಾಮದಲ್ಲಿ ಇರ್ತಕ್ಕಂಥವ್ರು, ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ಆ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಅವ್ರನ್ನ ಹಿಡ್ಕೊಂಡ್ರೆ ಆ ಊರಲ್ಲಿ ಎಲ್ಲಿ ಓಣಿ ಇದೆ, ಎಲ್ಲಿ ರಾಜಕಾಲುವೆ ಇದೆ, ಎಲ್ಲಿ ಅಂಗನವಾಡಿ ಇದೆ, ಎಲ್ಲಿ ಶಾಲೆ ಇದೆ, ಎಲ್ಲಿ ಕಾಂಪೌಂಡ್ ಇದೆ, ಎಲ್ಲಿ ಕಾಲೇಜ್ ಇದೆ, ಎಲ್ಲಿ ಸ್ಕೂಲ್ ಇದೆ,
ಎಲ್ಲಿ ಏನೇನಿದೆ ಅಂತ ಗ್ರಾಮಸ್ಥರಿಗೆ ಗೊತ್ತಿರುತ್ತೆ, ಅವ್ರು ತೀರ್ಮಾನ ಮಾಡ್ತಾರೆ ಮಾಡೋದಕ್ಕೆ. ನಾವೆಲ್ಲೋ ಕೂತ್ಕೊಂಡು ನಾವು ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಗುತ್ತಾ ಕೆಲಸಗಳು? ಅದೆಲ್ಲ ಆಗದೇ ಇರೋಂಥ ಕೆಲಸ. ಆದ್ರಿಂದ ಈ ರೈತರಿಗೆ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋದನ್ನ ಒಂದು ದೊಡ್ಡ ದೊಡ್ಡ ಸಮಾವೇಶವನ್ನು ಇಟ್ಕೊಂಡಿದ್ದೀವಿ. ಆ ಸಮಾವೇಶಕ್ಕೆ ಎಲ್ಲ ಆದಿನಾರಾಯಣನ್ ಅವ್ರಿಗೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಳ್ಬಾಗ್ಲು ಕೋಲಾರು ನೀವು ನೋಡ್ಬೇಕು ಅಂತ. ನನಗೆ ಕೋಲಾರು ನಮ್ಮ ನಜೀರ್ ಅಹಮದ್ ಅವರು, ನಾನು, ನಮ್ಮ ಅನಿಲ್ ಅನ್ನೋರು ನಮಗೆ ಕೋಲಾರ ಕೊಟ್ಟಿದ್ದಾರೆ. ಮುಳ್ಬಾಗ್ಲು ಆದಿನಾರಾಯಣನ್ ಅವರು ನೀವು ಇಬ್ರು ನೋಡ್ಕೋಬೇಕು ಅಂತ ನನಗೂ ಹೇಳಿದ್ದಾರೆ. ಅವ್ರುಗಳನ್ನ ಖಂಡಿತವಾಗ್ಲೂ ನೋಡ್ಕೊಳ್ತೀವಿ ಅಂತ ಖಂಡಿತ ಅದನ್ನ ಮಾಡೋರಂತ. ನೀವೆಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೀವು ಬಸ್ಸಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಆದಿನಾರಾಯಣನ್ ಇದ್ದಾರೆ, ನಾವಿಬ್ರು ಮಾತಾಡ್ಕೊಂಡಿದ್ದೀವಿ. ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾರೆ, ನೀವೆಲ್ಲ ಬರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ನಮ್ಮ ಇನ್ನೊಂದು TAPSMS ಎಲೆಕ್ಷನ್ ಬಂದಿದೆ. ಆಲ್ರೆಡಿ ಇವತ್ತು 15 ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಯಾರು ನಮ್ಮನ್ನೇನೋ 15 ಜನ ಹಾಕಿರೋರಲ್ಲಿ ಯಾರು ನಮ್ಮನ್ನ ಯಾರು ಕೇಳಿರೋರು ಯಾರು ಇಲ್ಲ, ನಾವು ನೀವು ಅಂತ ಯಾರು ಕೇಳಿಲ್ಲ. ಕೆಲವ್ರಿಗೆಲ್ಲ ಕೇಳಿದಾಗ ನಾನು ಸೊಸೈಟಿ ಇಂಟೆನ್ಷನ್ ಇದೆಯಪ್ಪ ಬೇಡ ನೀವು ಅಂತಲೂ ನಾನು ಹೇಳಿದ್ದೀನಿ, ಕೇಶವಾಗಿ ಹೇಳಿದ್ದೀನಿ. ಇದೇ ಮಾತು ಏನಪ್ಪ ಕೇಶವ ಹೇಳ್ದ ಇಲ್ವಾ ನಿಮಗೆ? ನಾನು ನನ್ನ ಮನಸ್ಸಲ್ಲಿ ಇರೋದನ್ನಂತ ನಿನ್ಗೆ ಹೇಳ್ಬಿಟ್ಟಿದ್ದೀನಿ. ಅದೇ ತರ ನಮ್ಮ ಬಲ್ಲಂ ರಾಮಕೃಷ್ಣ ನಮ್ಮ ಮಗನು ಬಂದು ಕೇಳಿದ್ರು ನನ್ನನ್ನು. ನಾನು ಹೇಳಿದೆ ಸೊಸೈಟಿ ಇಂಟೆನ್ಷನ್ ಬೇರೆ ಇದೆಯಪ್ಪ ನಮಗೆ, ದಯವಿಟ್ಟು ಈ ಸಲ ಸುಮ್ಮನೆ ಇದ್ಬಿಡ್ರಿ ಬೇಡ ಅಂತ ನಾನು ಹೇಳಿದೆ. ಇವಾಗ ಸ್ವಲ್ಪ ಜನ ಒಂದು 15 ಜನ ಹಾಕಿದ್ದಾರೆ, ತಗೊಂಡೋಗಿ ನಾಮಿನೇಷನ್ಸ್ ಯಾರು ಹಾಕಿದ್ದಾರೆ, ನಮ್ಗೆ ಗೊತ್ತಿಲ್ಲ, ನಮ್ಮನ್ನೇನು ಯಾರು ಕೇಳಿಲ್ಲ, ಹಾಕಿಲ್ಲ. ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ. ನಾಳೆ ಬೆಳಗ್ಗೆ ಬಂದು ನಾನು 3 ಗಂಟೆವರೆಗೂ ಟೈಮ್ ಇದೆ. ಬೆಳಗ್ಗೆ ಬಂದು ತೀರ್ಮಾನ ಮಾಡಿ ಯಾರು ಹಾಕ್ಬೇಕು ಯಾರು ಹಾಕ್ಬಾರ್ದು ಅನ್ನೋದು ಒಂದು ಇಂಟ್ರೆಸ್ಟ್ ಇದೆ. ಅದು ನೋಡೋಣ, ಬೆಳಗ್ಗೆ ತೀರ್ಮಾನ ಮಾಡ್ಕೊಂಡು ಅದಕ್ಕೂ ಯಾವುದೇ ರೀತಿಯಲ್ಲಿ ಏನೇ ಇದ್ರು ನಾವೆಲ್ಲ ತಯಾರಾಗಿರ್ಬೇಕು. ನಾವು ಮ್ಯಾಕ್ಸಿಮಮ್ ಇದಾಗಿ ಇನಾಮ್ನೆಸ್ ಆಗಿ ಹೋಗ್ಬೇಕು ಅಂತ ನಾವು, ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಬಹಿರಂಗವಾಗಿ ಹೇಳಂಗಿಲ್ಲ. ಆದ್ರೂ ನಾನು ಹೇಳ್ತಾ ಇದ್ದೇನೆ, ಇನಾಮ್ನೆಸ್ ಆಗಿ ಹೋಗ್ಬೇಕು. ಇಂಟೆನ್ಷನ್ ನಮ್ಮ ತಾಲೂಕಿನ ರೈತರ ಇಂಟೆನ್ಷನ್. ಇವತ್ತು ನೀವು ಇಷ್ಟು ವರ್ಷ ನೋಡಿದ್ರು ಗೊಬ್ಬರಗಳು ಎಲ್ಲ ಹೆಂಗ್ ಸಿಗ್ತಾ ಇದೆ, ಏನ್ ಸಿಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ ಹೆಂಗ್ ನಡೀತಾ ಇದೆ ಅಂತ ನೀವೆಲ್ಲ ನೋಡ್ದಿರ್ಬೋದು. ಬಾಲರಾಜಣ್ಣ ಅವರು ಮೇಜರ್ ಅಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿರುವಂತರು ಬಾಲರಾಜಣ್ಣ ಅವರು. ಈ ತರ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಉಳಿಸುವಂತ ಇಂಟ್ರೆಸ್ಟ್ ಇದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ಮಿಕ್ಕಿದ್ದು ವಿಚಾರಗಳೆಲ್ಲ ನಾವು ಯಾವನೇ ರಸಮಂಜರಿ ಕಾರ್ಯಕ್ರಮ ಬಿಡಿ, ಅದೆಲ್ಲ ಹೋಗ್ಬೋದು, ಅದೇನು ತೊಂದರೆ ಇರೋದು ವಿಷಯ ಅಲ್ಲ. ಈ 2 ವಿಚಾರ ಇಂಪಾರ್ಟೆಂಟ್ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರ ಬೆಂಬಲ ಬೇಕು. ನಮ್ಮೆಲ್ಲರೂ ಜೊತೆಯಲ್ಲಿದ್ದು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸಿ, ಮಾಧ್ಯಮ ಮಿತ್ರರಿಗೂ ಪತ್ರಕರ್ತ ಸ್ನೇಹಿತರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.